ಇಂದು ಪರಮ ಪೂಜ್ಯ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಜನ್ಮ ದಿನೋತ್ಸವ ಮತ್ತು ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಇಂದು ಬಸವ ಕಲ್ಯಾಣದ ಅವರ ಭಕ್ತಾದಿಗಳು ಯುವಕರು ಸೇರಿ ಇಂದು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಒಂದು ಉದ್ದೇಶ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂದು ಶ್ರೀಗಳ ಜನ್ಮದಿನೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಒಂದು ಸಾಮಾಜಿಕ ಕಾರ್ಯ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು ವಿಭಿನ್ನ ಮತ್ತು ಅದೇ ರೀತಿ ಅತ್ಯಂತ ಅವರಿಗೆ ಎಷ್ಟೊಂದು ಮಾರಕವಾಗಿದೆ. ಇಂದಿನ ಯುವ ಪೀಳಿಗೆಗೆ ಜೊತೆಗೆ ಇಂದಿನ ಹಿರಿಯರಿಗೆ ಎಲ್ಲರಿಗೂ ಕೂಡ ಇದು ಅತ್ಯಂತ ಜಾಗೃತಿ, ಸಮಾಜದಲ್ಲಿ ಒಂದು ಜಾಗೃತಿ ಮೂಡಬೇಕು. ಯಾಕಂದರೆ ಸರ್ಕಾರವು 2012ರಿಂದ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ. 20 mm 40 mm ಅಂದರೆ 40 ಮೈಕ್ರೋಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ನ ಬಳಕೆ ಸಂಪೂರ್ಣ ನಿಷೇಧ ಮಾಡಿದ್ರೂ ಕೂಡ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸ್ವ ಇಚ್ಛೆಯಿಂದ ಇದನ್ನು ಬಿಡಬೇಕು. ಜೊತೆಗೆ ಸರ್ಕಾರ ಕೂಡ ಇದರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಮನವಿಯ ಜೊತೆಗೆ ನಮ್ಮೆಲ್ಲರಲ್ಲಿ ಜಾಗೃತಿ ಮೂಡಿಸಲು ಶ್ರೀಗಳು ಸ್ವತಃ ಇಂದು ಅವರ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಇಂದು ಎಲ್ಲ ಯುವಕರು, ಹಿರಿಯರು, ಜೊತೆಗೆ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಇಂದು ಬಸವ ಕಲ್ಯಾಣ ಒಂದು ಶರಣರ ನಾಡಿನಿಂದ ಒಂದು ಅತ್ಯಂತ ಉನ್ನತವಾದ ಸಂದೇಶವನ್ನು ನೀಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಂದು ಗಾಂಧಿ ವೃತ್ತದಿಂದ ಪ್ರಾರಂಭವಾಗಿ ಮಡಿವಾಳ ಮಾಚಿದೇವರು ವೃತ್ತ ತೆಪ್ರಾಂತ್ನ ಐಬಿವರೆಗೆ ನಡೆಯಲಿದೆ. ಅದಕ್ಕಾಗಿ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯ ಜೊತೆಗೆ ಒಂದು ಒಳ್ಳೆಯ ಸಂದೇಶ, ಪ್ಲಾಸ್ಟಿಕ್ ಅನ್ನು ನಾವು ಇವತ್ತಿನಿಂದಲೇ ಬಿಡುಗಡೆ, ಸಣ್ಣ ಸಣ್ಣ ಏನು ನೀರಿನ ಬಾಟಲ್ ಹಿಡಿದು ಏನು ಟಿಫಿನ್ ಬಾಕ್ಸ್ವರೆಗೆ ಏನು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ನಾವು ಮನೆಯಲ್ಲಿ, ಅವೆಲ್ಲ ಬಿಡ್ತೀವಿ ಅಂತಕ್ಕಂಥ ಒಂದು ಪಣ ನಾವು ಇವತ್ತು ತೊಡಬೇಕು, ಪ್ರಮಾಣವನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ಲಾಸ್ಟಿಕ್ ಮತ್ತು ಅದರ ಜೊತೆಗೆ ಆ ಪ್ಲಾಸ್ಟಿಕ್ಕನ್ನು ನಾವು ರೀಸೈಕಲ್ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮಾಡಬೇಕು. ಆ ಪ್ಲಾಸ್ಟಿಕ್ಕನ್ನು ನಾವು ರೀಸೈಕಲ್ ಮಾಡ್ತಕ್ಕಂಥ ಕೂಡ ವಿಚಾರ ಮಾಡ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತಿನ ಈ ಪಾದಯಾತ್ರೆ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತ್ರ ನನ್ನ ಮಾತು ಮುಗಿಸ್ತೀನಿ.